ನಗರಸಭೆ ವ್ಯಾಪ್ತಿಯಲ್ಲಿ ಹಾಗೂ ಇತರೆ ಜಿಲ್ಲೆಯ ಎಲ್ಲ ಭಾಗಗಳಲ್ಲಿ ಯಾವ ರೀತಿ ಗಣಪತಿಗಳ ವಿಸರ್ಜನೆ ಮಾಡಬೇಕು, ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಹಾಗೂ SP ಅವರ ಅಧ್ಯಕ್ಷತೆಯಲ್ಲಿ ಮತ್ತು ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ 3 ಸಭೆಗಳನ್ನು ಮಾಡಲಾಗುತ್ತದೆ. ಆ ಸಭೆಯ ನಿರ್ದೇಶನಗಳಂತೆ ನಾವು ಗಣಪತಿ ವಿಸರ್ಜನೆಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗುತ್ತದೆ. ಅವರ ನಿರ್ದೇಶನದಂತೆ KGF ನಗರಸಭೆ ವ್ಯಾಪ್ತಿಯಲ್ಲಿ ಬಾರಂಡಹಳ್ಳಿ ಕೆರೆಯಲ್ಲಿ ಗಣೇಶ ವಿಸರ್ಜನೆಗೆ ಸುಮಾರು 3 ದಿನಗಳಿಂದ ವ್ಯವಸ್ಥೆಗಳನ್ನು ಸಾಕಷ್ಟು ಮಾಡಿದ್ದೀವಿ. ಈಗಾಗಲೇ ಅಂತಿಮ ಘಟ್ಟಕ್ಕೆ ತಲುಪಿದೆ ವ್ಯವಸ್ಥೆಗಳೆಲ್ಲ. ಉದಾಹರಣೆಗೆ ಈಗ CC ಕ್ಯಾಮ್ರಾಗಳನ್ನು ಅಳವಡಿಸಲಾಗ್ತಿದೆ, ಮತ್ತು ಲೈಟ್ ಅಳವಡಿಸಲಾಗ್ತದೆ, ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗ್ತಿದೆ. ಮತ್ತು ವಿಸರ್ಜನೆ ಸಮಯದಲ್ಲಿ ನುರಿತ ನಮ್ಮಲ್ಲಿರದೆ ವೀಜು ಬರ್ತಕ್ಕಂಥ ನುರಿತ ಒಂದು ಕೆಲಸಗಾರರನ್ನು ಇಲ್ಲಿ ನೇಮಕ ಮಾಡಲಾಗಿರುತ್ತೆ. ಅವರು ಪ್ರತಿದಿನ ಸಂಜೆ 4ರಿಂದ 11 ಗಂಟೆವರೆಗೂ ಕಾರ್ಯನಿರ್ವಹಿಸ್ತಾರೆ. ಮತ್ತು ಮೂರ್ತಿ ವಿಸರ್ಜನೆ ಸಮಯದಲ್ಲಿ ಮೆರವಣಿಗೆಗಳಿಗೆ ಬರೋದರಿಂದ ನಮ್ಮ ತಾಲೂಕು ಪಂಚಾಯಿತಿ ರೋಡ್ ಏನಿದೆ ಅಲ್ಲಿಗೆ ಮೆರವಣಿಗೆ ಸ್ಟಾಪ್ ಆಗುತ್ತೆ. ಅಲ್ಲಿಂದ ಕೆರೆ ಬಳಿ ಬರ್ತಕ್ಕಂಥದ್ದು ಆ ಸಮಿತಿಯ ಸದಸ್ಯರು 3 ಜನ ಸದಸ್ಯರಿಗೆ ಮಾತ್ರ ಅವಕಾಶ ಇರುತ್ತೆ. ಆ 3 ಜನ ಸದಸ್ಯರು ಪೂಜೆಯನ್ನು ಸಲ್ಲಿಸಿ ಆ ವಿಗ್ರಹವನ್ನು ನಗರಸಭೆ ವಶಕ್ಕೆ ನೀಡ್ತಾರೆ. ನಗರಸಭೆ ಸಿಬ್ಬಂದಿಯು ಅದನ್ನು ವಿಸರ್ಜನೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದಕ್ಕೆ ನಮಗೆ ಪೊಲೀಸ್ ಅಧಿಕಾರಿಗಳು ತುಂಬ ಸಹಕಾರವನ್ನು ನೀಡಲಿದ್ದಾರೆ. ಸಮಿತಿಯಲ್ಲಿ ನಮಗೆ ನಿರ್ದೇಶನಗಳಾಗಿದೆ, ಅವೆಲ್ಲ ಅವರಿಗೆ ತಿಳಿಸ್ಕೊಟ್ಟಿದ್ದೀವಿ. ಕಾನೂನು ಮತ್ತು ಸುವ್ಯವಸ್ಥೆಗೆ ಭಂಗ ಆಗಬಾರ್ದು ಮತ್ತು ಮೆರವಣಿಗೆಯನ್ನು ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅನ್ನೋದು ಪೊಲೀಸ್ ಅಧಿಕಾರಿಗಳ ಮುಖಾಂತರ ಅವರಿಗೆ ತಿಳುವಳಿಕೆ ಕೊಟ್ಟಿದ್ದೀವಿ. ಈಗ ಸುರಕ್ಷಿತ ಕ್ರಮಗಳೆಲ್ಲ ಕೊಟ್ಟಿದ್ದೀವಿ ಸರ್, ಅವರಿಗೆಲ್ಲ ಕೊಟ್ಟಿದ್ದೀವಿ. ವಿಶೇಷವಾಗಿ ಇವಾಗ ಒಂದು ತೆಪ್ಪನೂ ಕೂಡ ನಾವು ಬಾಡಿಗೆಗೆ ತಗೊತಾ ಇದ್ದೀವಿ. ಸಣ್ಣ ಸಣ್ಣ ಗಣಪತಿಗಳನ್ನು ಅದರಲ್ಲಿ ಇಟ್ಕೊಂಡು ಮಧ್ಯಭಾಗದಲ್ಲಿ ವಿಸರ್ಜನೆ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಸರ್. ಲೈಫ್ ಜಾಕೆಟು ಅವೆಲ್ಲ ಕೊಡಲಿಕ್ಕೆ ಕೂಡ ನಾವು ತಿಳಿಸಿದ್ದೀವಿ. ಗಣಪತಿ ವಿಸರ್ಜನೆಯನ್ನು ತಾವು ಅದ್ದೂರಿಯಾಗಿ ಆಚರಣೆ ಮಾಡೋ ಜೊತೆಗೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಕೊಡ್ತಾ ಇದ್ದೇನೆ. ಮತ್ತು ನಗರಸಭೆಯೊಂದಿಗೆ ಮತ್ತು ಪೊಲೀಸ್ ಸಿಬ್ಬಂದಿಯೊಂದಿಗೆ ವಿಸರ್ಜನೆಗೆ ತಾವು ಸಹಕರಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇವೆ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.